ದಶರಥನು ಋಷಿಶೃಂಗ ಹತ್ರ ಯಾಗ ಮಾಡಲು ಕೇಳ್ಕೊಳ್ತಾರೆ. ಆಗ ಋಷಿಶೃಂಗ ಮುನಿಗಳು ಅಯೋಧ್ಯೆಯ ಮಕೋಡದಲ್ಲಿ ಪುತ್ರಕಾಮಿಷ್ಟಿ ಯಾಗ ಮಾಡಿಕೊಡ್ತಾರೆ. ಆ ಯಜ್ಞದಿಂದ ಅಗ್ನಿದೇವ ಪ್ರತ್ಯಕ್ಷರಾಗಿ ದಶರಥನಿಗೆ ಔಷಧದ ಕಳಸ ಕೊಡುತ್ತಾರೆ. ಆ ಕಳಸದಿಂದ ಔಷಧವನ್ನು ದಶರಥನು ತನ್ನ 3 ಪತ್ನಿಯರಿಗೆ ಹಂಚುತ್ತಾನೆ. ಸರಿಯಾಗಿ 9 ತಿಂಗಳಿಗೆ ಕೌಸಲ್ಯಳಿಗೆ ರಾಮ, ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಹಾಗೂ ಕೈಕೇಯಿಗೆ ಭರತ ಜನಿಸ್ತಾರೆ. ಆಗ ಕುಲಗುರುಗಳು 4 ಮಕ್ಕಳಿಗೂ ನಾಮಕರಣ ಮಾಡ್ತಾರೆ ಮತ್ತು ದಶರಥನು ತನ್ನ 4 ಮಕ್ಕಳಿಗೂ ಎಲ್ಲ ಥರದ ಶಸ್ತ್ರ ಅಭ್ಯಾಸವನ್ನು ಕಲಿಸುತ್ತಾರೆ ಮತ್ತು ಅಭ್ಯಾಸಕ್ಕಾಗಿ ಕುಲಗುರುಗಳು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತಾರೆ.